ನಾವು ಇವತ್ತು ಬಂದಿರೋ ವಿಷಯ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ನಾನು ನನ್ನ ಹೆಂಡತಿ ಗೀತಿನ ಪರವಾಗಿ ಮತ್ತೆ ಅಷ್ಟಾಗ ಮಾಡಕ್ ಬಂದಿದ್ದೀನಿ. ಅಂದ್ರೆ ನೀವು ನನ್ನ ಶಿವರಾಜ್ ಕುಮಾರ್ ಹತ್ರ ನೋಡ್ಬೇಡಿ. ಇಲ್ಲಿ ಬಂದು ನೀವು ನನ್ನ ಶಿವರಾಜ್ ಕುಮಾರ್ ಹತ್ರ ನೆನ್ಸ್ಕೊಂಡ್ರು ಒಬ್ಬ ಸಾಧಾರಣ ಮನುಷ್ಯನ ತರ ನೆನ್ಸ್ಕೋಬೇಕು ನಾನು ಯಾತಿಗೆ ಬಂದಿದ್ದೀನಿ ಅಂತ. ಯಾಕಂದ್ರೆ ಪ್ರತಿ ಒಬ್ರು ಹೆಂಡತಿ ಮುಂದೆ ಬರ್ಬೇಕಾದ್ರೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರ್ಬೇಕು, ಸಪೋರ್ಟ್ ಮಾಡಬೇಕು, ಮಾರಲ್ ಆಗಿ ಸಪೋರ್ಟ್ ಮಾಡಬೇಕು. ಅದು ಎಂಥದೇ ಚಾಲೆಂಜ್ ಇರ್ಬೋದು. ಚಾಲೆಂಜ್ ಅನ್ನೋದು ಎಲ್ಲಾ ಮನುಷ್ಯನಿಗೂ ಬರುತ್ತೆ. ಅದಕ್ಕಂತ ಈ ದೊಡ್ಡ ಚಾಲೆಂಜ್ ಚಿಕ್ಕ ಚಾಲೆಂಜ್ ಅಂತ ಏನಿಲ್ಲ. ಚಾಲೆಂಜ್ ಅಂದ್ರೆ ಚಾಲೆಂಜೇ. ಸೊ ಆ ಚಾಲೆಂಜ್ ಫೇಸ್ ಮಾಡೋಣ ಮನುಷ್ಯ. ಒಂದ್ ಹೆಣ್ಣು ಫೇಸ್ ಮಾಡ್ಬೇಕಾದ್ರೆ ಬರ್ಬೇಕಾದ್ರೆ ನಾವೆಲ್ಲ ಗಂಡಸರು ಎಷ್ಟು ಧೈರ್ಯವಾಗಿ ಅವ್ರಿಗೆ ಮುಂದೆ ತಳ್ಬೇಕು ಹೇಳಿ. ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು. ಒಂದ್ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಹುಟ್ತಾರೆ ಯಾರು ಎಕ್ಸ್ಪೀರಿಯನ್ಸ್ಡ್ ಹುಟ್ಟಲ್ಲ. ಫಸ್ಟ್ ಹುಟ್ಟಿದಾಗ ಅದ್ರ ಪ್ರಕಾರ ಶಿಶುನ ಒಂದು ಲೋಕಲ್ ಅನುಭವಿಸ್ಬೇಕು. ಆಮೇಲೆ ಮಕ್ಕಳಾಗಿ ಸ್ಕೂಲ್ಗೆ ಹೋಗ್ಬೇಕು, ಸ್ಕೂಲ್ ಆದ್ಮೇಲೆ ಕಾಲೇಜ್ ಓದ್ಬೇಕು, ಟೀನೇಜರ್ ಆಗ್ತಾರೆ, ಟೀನೇಜರ್ ಆದ್ಮೇಲೆ ಕೆಲಸ ಹುಡ್ಕೊಂಡು ಹೋದ್ಮೇಲೆ ಮದುವೆ ಆಗುತ್ತೆ, ಮದುವೆ ಆದ್ಮೇಲೆ ಮಕ್ಕಳಾಗುತ್ತೆ, ಮಕ್ಕಳಾದ್ಮೇಲೆ ತಂದೆ ಆಗ್ತಾರೆ, ತಂದೆ ಆದ್ಮೇಲೆ ಮಾವ ಆಗ್ತಾರೆ, ಮಾವ ಆದ್ಮೇಲೆ ತಾತ ಆಗ್ತಾರೆ. ಇಷ್ಟು ಪೀರಿಯಡ್ ಇದೆ. ಇವನ್ ಹೆಣ್ಣಿಗೂ ಅದೇ ತರನೇ ಮಗಳಾಗಿ ಬರ್ತಾಳೆ, ಸ್ನೇಹಿತೆ ಆಗಿರ್ತಾಳೆ, ಮದುವೆ ಮಾಡ್ಕೊತಾರೆ, ತಾಯಿ ಆಗ್ತಾರೆ, ಆಮೇಲೆ ಅತ್ತೆ ಆಗ್ತಾರೆ, ಆಮೇಲೆ ಅಜ್ಜಿ ಆಗ್ತಾರೆ. ಸೊ ಇಷ್ಟೊಂದು ಇದು ಮಾಡ್ತಾರೆ. ಎಲ್ಲರಿಗೂ ಅದು ಎಕ್ಸ್ಪೀರಿಯನ್ಸ್ ಪರವಾಗಿ ಬರ್ತಾ ಇರುತ್ತೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಅನುಭವ ಅನ್ನೋದೇ ಹೊಸ್ತನ. ಎವ್ರಿ ಅನುಭವ ಫಸ್ಟ್ ಎದ್ದ ತಕ್ಷಣ ಇದು ಮಾಡ್ಬಿಡ್ತೀವಿ, ಅದು ಸುಳ್ಳು. ಹೆಂಗಾಗುತ್ತೆ ಹೇಳಿ? ಎಲ್ಲರೂ ಇವಾಗ ಆಗಿದ್ದೆಲ್ಲ ಏನು ಎಕ್ಸ್ಪೀರಿಯನ್ಸ್ ಇಂದ ಆಗಿದೆ ಇಲ್ಲ, ಬಂದು ಕಲ್ತು ತಾನೆ ಮಾಡ್ತಾರೆ. ಅದೇ ತರ ಎಲ್ಲರೂ ಕಲಿಬೇಕು. ಬಟ್ ಆದ್ರೆ ಗೀತನ್ಗೆ ಹಂಗಲ್ಲ. ಅವ್ರ ಬ್ಲಡ್ ಅಲ್ಲೇ ಇದೆ. ಬಂಗಾರಪ್ಪನವ್ರ ಫ್ಯಾಮಿಲಿ ಹುಟ್ಟಿರೋದು. ಬಂಗಾರಪ್ಪನವ್ರು ಗ್ರೇಟ್ ಲೀಡರ್, ಬಡವರ ಬಂಧು ಅಂತ ಹೆಸರು ತಗೊಂಡಿರೋರು. ಅವರು ಶಿವಮೊಗ್ಗ ಜಿಲ್ಲೆಯವರು. ಅವ್ರು ಹುಟ್ಟಿದ್ದು ಇಲ್ಲೇನೆ, ಓದಿದ್ದು ಇಲ್ಲೇನೆ. ನೀವು ಅವ್ರ ಮನೆ ಇಲ್ಲಿಲ್ಲ ಅಂತ ಹೇಳಕ್ಕೆ ಆಗಲ್ಲ. ಇಲ್ಲಿದೆ, ಇಲ್ಲೇ ಇದೆ. ಅವ್ರು ಓದಿದ್ದೆ ಇಲ್ಲಿ ಇದೆ ಅಂದ್ಮೇಲೆ ಮನೆ ಇಲ್ಲದೆ ಇರುತ್ತಾ? ಮನೆ ಇದಂದ ತಕ್ಷಣ ಅವ್ರು 365 ದಿವಸ ಇಲ್ಲೇ ಇರ್ಬೇಕಂತ ಅವಶ್ಯಕತೆ ಏನಿಲ್ವಲ್ಲ. ಇವಾಗಿರೋ ಒಂದು ಫಾಸ್ಟ್ನೆಸ್ಲಿ ಸೊಸೈಟಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ US ಕೂತ್ಕೊಂಡು ಆಪರೇಷನ್ ಮಾಡ್ತಾರೆ. ಹಂಗಿರ್ಬೇಕಾದ್ರೆ ಎಲ್ಲಿದ್ರು ಕೆಲಸ ಮಾಡ್ಬೋದು. ಬಟ್ ಖಂಡಿತ ಅವ್ರು ನಿಮ್ ಶಿವಮೊಗ್ಗಕ್ಕೆ ಬರ್ತಾರೆ. ಎಲ್ಲಾರು ಹೇಳ್ತಾರೆ ಅವ್ರ ಮನೆ ಮಾಡಿದ್ರೆ ಅವ್ರು ನೆನ್ಸ್ಕೊಂಡ್ಬಿಟ್ರೆ ಸಾಕು. ಗೀತ ಏನ್ ಮಾಡ್ಬೇಕಂದ್ರೆ ನೀವ್ ಹೇಳ್ಬೇಕು. ಅವ್ರಿಗೆ ಏನ್ ಗೊತ್ತಿದೆ, ಏನ್ ಮಾಡಿಸ್ಬೇಕು, ಏನ್ ಕೆಲಸ ಇದೆ ಅನ್ನೋದನ್ನ ಅವ್ರು ಕಲ್ತ್ಕೊಂಡು ಅವ್ರು ಕಲಿಯೋದಕ್ಕಿಂತ ಹೆಚ್ಚಾಗಿ ಗೊತ್ತಿದೆ ಅವ್ರಿಗೆ. ಎಲ್ಲ ಪ್ರಾಬ್ಲಮ್ಸ್ ಹೇಳಿದ್ದಾರೆ, ಎಲ್ಲಾ ಪ್ರಾಬ್ಲಮ್ಸ್ ಮಾಡ್ತಾರೆ. ಹೊಸ ಸಮಸ್ಯೆ ಬರ್ಬೋದು, ಆ ಸಮಸ್ಯೆ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ ಅವ್ರ ಲೋಕಲ್ ಮುಖಂಡರ ಕೂತ್ಕೊಂಡು ಎಲ್ಲ ಮಾತಾಡಿ ಸಮಸ್ಯೆನ ಬಗೆಹರಿಸ್ತಾರೆ. ಅವಕಾಶ ಕೊಟ್ಬಿಡ್ತಾರೆ, ಗೊತ್ತಾಗುತ್ತೆ. ಎಲ್ಲರಿಗೂ ಅವಕಾಶ ಕೊಟ್ಟರೆ ಅವ್ರಿಗೊಂದು ಫಸ್ಟ್ ಟೈಮ್ ಅಂತ ಒಂದು ಬರುತ್ತೆ. ಒಂದ್ ವೇಳೆ ಎಲ್ಲ ಹೊಸಬ್ರಾಗಿದ್ದಾಗ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಹಂಗಲ್ವಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ, ನಿಮಗೂ ಅನುಭವ ಆಗಿದೆ ಅಲ್ವಾ? ಆ ಅನುಭವನ ಯೂಟಿಲೈಸ್ ಮಾಡಿ. ಯಾರೋ ಬೇರೆಯವ್ರು ಮಾತಾಡ್ತಾರೆ ಅಂತ ಕೇಳಕ್ ಹೋಗ್ಬೇಡಿ. ನಿಮ್ಮ ಮನಸ್ಸು ಏನ್ ಹೇಳುತ್ತೆ ಅದು ಕೇಳಿ. ಇವಾಗ ನಾವು ಮಾತಾ ಎಷ್ಟು ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ರಿ, ಅದೇ ತರ ತಾನೇ ಹೇಳಿ. ನಾ ಯಾತಿ ಕೇಳ್ತಾ ಇದ್ರೆ ಸ್ವಲ್ಪ ಯೋಚನೆ ಮಾಡಿ. ಯಾರು ಹೇಳ್ಬೋದು, ಬಟ್ ನಿಮ್ ಮನ್ಸಲ್ಲಿ ಒಂದು ಇರುತ್ತೆ. ನಮ್ಮೂರ್ ಮಗಳ ಕಡೆ ವಿನ್ ಮಾಡ್ಬೇಕಂತ ನಿಮ್ ಮನ್ಸು ಇರಲ್ವಾ? ನಿಮ್ ಸ್ನೇಹಿತನೋ, ನಿಮ್ ತಂಗಿನೋ, ನಿಮ್ ಅಕ್ಕನೋ, ನಿಮ್ ತಾಯಿನೋ ಅಂತ ತಿಳ್ಕೊಳ್ಳಿ. ಹೇಳಕ್ಕ ನಾಳೆ ಇವ್ರ ದೊಡ್ಡ ಲೀಡರ್ ಆದ್ರೂ ಆಗ್ಬೋದು. ಯಾಕೆ ಆಗ್ಬಾರ್ದು ಅಂತ ಇದೆಯಾ? ಹೆಣ್ಮಗಳು ಅಂತ ಬೇಡ ಅಂತೀರಾ? ಹೇಳಿ ಯಾರು ಹೇಳ್ತಿಲ್ವಲ್ಲ. ಇಲ್ಲ, ಹಂಗೆ ಆಗ್ಬೋದಲ್ವಾ? ಯಾಕೆ ಆಗ್ಬಾರ್ದು? ಮತ್ತೆ ಆತರ ಇಂಡಿಯಲ್ಲಿ ಆಗದೆ ಇರೋರು ಯಾರಿದ್ದಾರೆ ಹೇಳಿ? ಹೆಣ್ಮಕ್ಳು ಆಗದೆ ಇರೋರು ಇದ್ದಾರೆ, ಎಷ್ಟು ಜನ ಇದ್ದಾರೆ? ಆತರ ಎಕ್ಸಾಂಪಲ್ ಕೊಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಹೇಳ್ಬೋದು. ಫ್ರೀಡಮ್ ಫೈಟರ್ ಇಂದ ಇವತ್ತು ಪೊಲಿಟಿಕಲ್ ಸಿಸ್ಟಮ್ ವರ್ಗು ಹೆಣ್ಮಕ್ಳು ಎಷ್ಟು ಮುಂದೆ ಇದ್ದಾರೆ ಅಂತ ನಿಮ್ಗೆ ಗೊತ್ತು. ಎಲ್ಲ ವಿಭಾಗದಲ್ಲಿ ಇದ್ದಾರೆ. ಫ್ಲೈಟ್ ಓಡಿಸೋ ವಿಭಾಗದಿಂದ ಇವನ್ ಟ್ರೈನ್ ಓಡಿಸೋರು. ಯಾಕೆ? ಎಷ್ಟು ನೀವು ಕೂಲಿ ಕೆಲಸ ನೋಡ್ತೀರ, ಅಲ್ಲಿಗಿಂತ ಟಾಪ್ ಕ್ಲಾಸ್ ಜಾಬ್ ವರ್ಗೂ ಇದ್ದಾರೆ. ಹೆಂಗಸರು ಟಾಪ್ ಲೆವೆಲ್ ಇದ್ದಾರೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನೋಡಿ, ಅವಕಾಶ ಕೊಟ್ಟು ನೋಡಿ. ಅವ್ರು ಖಂಡಿತ ಕೆಲಸ ಮಾಡ್ತಾರೆ. ಅವ್ರ ಪರವಾಗಿ ಅವ್ರ ಗೌರ್ಮೆಂಟ್ ಪರವಾಗಿ ಏನೋ ಗ್ಯಾರಂಟಿ ಅಂದ್ರು. ನಾನು ನೆನತಿ ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ, ಖಂಡಿತ ಮಾಡ್ತಾರೆ. ಇಷ್ಟು ಹೇಳ್ತಾ ತುಂಬಾ ಥ್ಯಾಂಕ್ಸ್. ಎಲ್ರು ನೋಡಿ ತುಂಬಾ ಖುಷಿ ಆಯ್ತು. ಒಂದ್ಸಲ ಒಂದು ಅವಕಾಶ ಕೊಡಿ, ಖಂಡಿತ ಕೆಲಸ ಮಾಡ್ತಾರೆ, ಮಾಡಿಸ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.